ಈಗ ನಾನು ಯಾವುದೂ ದಾಖಲೆಗಳನ್ನು ಮುರಿಬೇಕು ಅಂತ ರಾಜಕೀಯ ಮಾಡಲಿಲ್ಲ. ಕಾಕ್ತಾಳೀಯ ಬಂದಿದೆ ಅಷ್ಟೇ. ದೇವರಾಜ ಅವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ದೇವರಾಜ ಅವರ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ, ಸಮ ಮಾಡ್ತಕ್ಕಂಥ ಅವಕಾಶ. ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ, ಗೊತ್ತಿಲ್ಲ ನನಗೆ. ನಾಳೆ ಬ್ರೇಕ್, ಇವತ್ತಿಗೆ ಸಮ, ನಾಳೆ ಬ್ರೇಕ್ ಆಗುತ್ತೆ. ಇದು ಪರಿಪೂರ್ಣ ಅವಧಿ ಮುಗಿಸಿ ಇತಿಹಾಸ ಮಾಡ್ತೀರಾ? ಅದು ಮತ್ತೆ ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ನವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇದೆ ಸರ್, ಅದಕ್ಕೆ ವಿಶ್ವಾಸ ಇದೆ. ವಿಶ್ವಾಸ ಇದ್ದವರು ಪೂರ್ಣಾವಧಿ ಸಿಎಂ ಆಗ್ತೀರ ವಿಶ್ವಾಸ ತಮಗೆ ಇದೆ? ಪೂರ್ಣಾವಧಿ ಸಿಎಂ ಆಗ್ತೀರ ವಿಶ್ವಾಸ ಇದೆ? ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ರಾಜಕಾರಣ ಖುಷಿ ಕೊಟ್ಟಿದೆ ಸರ್, ಎಷ್ಟು ವರ್ಷದ ರಾಜಕಾರಣ ಖುಷಿ ಕೊಟ್ಟಿದೆ ಸರ್ ಅಂತ ತೃಪ್ತಿ ಇದೆಯಾ? ಖುಷಿ ಇದೆಯಾ? ತೃಪ್ತಿ ಇದೆ. ಯಾಕಂದ್ರೆ ಜನರ ಕೆಲಸ ಮಾಡೋದೇ ಖುಷಿ. ರಾಜಕಾರಣ ಅಂದ್ರೇನು? ಬಡವರು, ದಲಿತರು, ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು, ಅವ್ರ ಕೆಲಸ ಮಾಡಿಕೊಡ್ತಕ್ಕಂಥದ್ದು. ಬಟ್ ಯಾವತ್ತಾದ್ರೂ ಅನ್ಕೊಂಡಿದ್ರೆ ಸರ್ ಈ ಥರದೊಂದು ರೆಕಾರ್ಡ್ ಮಾಡಬಲ್ಲೆ ನಾನು ಒಬ್ಬ ಸಿದ್ದರಾಮಯ್ಯನಿಂದ ಬಂದ್ಬಿಟ್ಟು ಅಂತ? ನಂಗೆ ಗೊತ್ತೇ ಇಲ್ಲ. ನಾನು ಭಾಳ ಹೆಚ್ಚಂದ್ರೆ ಒಂದು ಸಾರಿ MLA ಆಗಬೇಕು ಅಂತ ಅಂದ್ಕೊಂಡಿದ್ದೆ. MLA ಆದೆ, ಆಮೇಲೆ ಅವಕಾಶಗಳು ಸಿಕ್ತು, ಮಂತ್ರಿ ಆದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆದೆ, ಲೀಡರ್ ಆಫ್ ದಿ ಅಪೋಸಿಷನ್ ಆದೆ, ಮುಖ್ಯಮಂತ್ರಿನೂ ಆದೆ. ಹೀಗೆ ಅವಕಾಶಗಳು ಬಂದಿದ್ದಾವೆ, ಮಾಡಿದ್ದೀನಿ. ಮೈಸೂರಿನವರೇ ಸರ್, ನೀವು ಮೈಸೂರಿನವರೇ, ಹಾಗಾಗಿ ಮೈಸೂರಿನಿಂದಲೇ ಈ ರೀತಿಯಾದ ದೀರ್ಘಾವಧಿಯ CM ಅಂತೇಳಿ ಒಂದು ದಾಖಲೆ ಮೈಸೂರಿಗೆ. ಅವರು ಮೈಸೂರಿನವರು, ನಾನು ಮೈಸೂರಿನವರು. ಆದರೆ ಕಾಲ ಬೇರೆ ಬೇರೆ, ಕಾಲಘಟ್ಟ ಇದೆಯಲ್ಲ. ಅವರಿದ್ದಂಥ ಕಾಲ 72ರಿಂದ 80ರವರೆಗೆ ಇದ್ದರು. ನಾನು 2 ಟರ್ಮ್ ಇದ್ದೀನಿ, 83ರಿಂದ ಅಲ್ಲ 2013ರಿಂದ 18ರವರೆಗೆ, ಮತ್ತು 2023ರಿಂದ ಇಲ್ಲಿವರೆಗೆ ಇದ್ದೀನಿ. ಮುಂದೆ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು. ಪ್ರಬಲ ಜಾತಿಗಳ ನಡುವಿನ ಇಷ್ಟೊಂದು ಪೈಪೋಟಿ ನಡುವೆ ಕುರುಬ ಸಮುದಾಯದಿಂದ ಬಂದ್ಬಿಟ್ಟು ಈ ಲೆವೆಲ್ ಬರೋದು ಇಟ್ ಇಸ್ ನಾಟ್ ಎ ಈಸಿ ಟಾಸ್ಕ್. ಜನರ ಆಶೀರ್ವಾದ ಅಂತ ಹೇಳಿದ್ನಲ್ಲ ಸರ್. ಈಗ ರಾಜಕಾರಣದ ಪ್ರಮುಖ ಘಟ್ಟದಲ್ಲಿದ್ದೀರಿ, ಜನಕ್ಕೆ ನಾನು ಇನ್ನೂ ಮಾಡಬೇಕು ಇಂಥದ್ದೊಂದು ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ. ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ. ಅಸಮಾನತೆ ಹೋಗೋವರೆಗೂ ನಾವು ಸಾಮಾಜಿಕ ಎಲ್ರಿಗೂ ನ್ಯಾಯ ಸಿಕ್ಕವರೆಗೂ ಹೋರಾಟ ಮಾಡ್ತಲೇ ಇರ್ತೀವಿ, ಮತ್ತು ಆ ಜನಗಳ ಕೆಲಸ ಮಾಡ್ತಲೇ ಇರ್ತೀವಿ.